ಸೊ ಅವ್ರಿಗೆ ಬೈ ಮಾಡಿಬಿಟ್ಟಿರ್ತಾರೆ ಶೇರ್ಸ್ನ, ಆದರೆ ಸೆಲ್ ಮಾಡೋದು ಹೆಂಗೆ ಅಂತಲೇ ಗೊತ್ತಿರಲ್ಲ. ಈ ಎಕ್ಸಾಂಪಲ್ ನಾನು ಕೂಡ ಇದ್ದೆ. ಇನ್ವೆಸ್ಟ್ಮೆಂಟು ಮತ್ತು ಟ್ರೇಡಿಂಗು ಒಂದೇ ಕಾಯಿನ್ನ ಎರಡು ಮುಖ ಇದ್ದಂಗೆ. ಇನ್ವೆಸ್ಟ್ಮೆಂಟ್ ಅಂದರೆ ಹೆಂಗೆ ಅಂದರೆ ಬರುತ್ತೆ ಅನ್ನೋ ಕಮಿಟ್ಮೆಂಟ್ ಅಲ್ಲ, ಹೋಗುತ್ತೆ ಅನ್ನೋ ಕಮಿಟ್ಮೆಂಟ್ ಮಾಡ್ಕೋಬೇಕು ನೀವು. ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡೋ ಕಮಿಟ್ಮೆಂಟ್. ಹೌದು. ಆದರೆ ಒಂದು ಪಾಯಿಂಟು ಮೈಂಡಲ್ಲಿ ಇಟ್ಕೋಬೇಕು, ಇದು ನನಗೆ ನಿಯರ್ ಫ್ಯೂಚರಲ್ಲಿ ಬೇಕಾಗಿಲ್ಲ ಈ ದುಡ್ಡು ಅಂತ. ನಿಮಗೆ 200 ರೂಪಾಯಿ ಹೋದ್ರೇ ನಿಮ್ಗೆ ಏನಾದ್ರು ಮನಸ್ಸಿಗೆ ತುಂಬ ಹರ್ಟ್ ಆಗ್ತಾ ಇದೆ ಅಂತಂದರೆ ಅಲ್ಲಿಗೆ ನಿಲ್ಲಿಸ್ಬಿಡಿ. ಬೇಡ, ನಿಮ್ಗಲ್ಲ ಇದು ಟ್ರೇಡಿಂಗ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಮನಿಯಲ್ಲಿ ನಿಮ್ಗೆ ಗೊತ್ತಿದೆ, ನಾವು ದುಡ್ಡಿನ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಸ್ಟಾಕ್ಸ್ ಬಗ್ಗೆ, ಸೊ ಈ ಥರ ಹಲವಾರು ವಿಚಾರಗಳ ಬಗ್ಗೆ ಮಾತಾಡ್ತೀವಿ. ಯಾಕೆಂದರೆ ನಮ್ಮ ಲೈಫಿನ ಅತ್ಯಂತ ಮುಖ್ಯ ಕಾಂಪೊನೆಂಟ್ ಅಂತಂದರೆ ಅದು ದುಡ್ಡು. ಸೊ ಇವತ್ತು ಈ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ, ಇನ್ವೆಸ್ಟ್ಮೆಂಟ್ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಎಕ್ಸೆಲ್ ಟ್ರೆಂಡ್ ಪಿಕ್ಸ್ ಅನ್ನುವಂಥ ಈ ಒಂದು ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ CEO ಮತ್ತು ಫೌಂಡರ್ ಆಗಿರುವಂಥ ಕಾಶಿನಾಥ್ BS ಅವರು. ಕಾಶಿನಾಥ್ ಅವರು ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ. ಕಾಶಿನಾಥ್ ಅವರು ಬೆಂಗಳೂರಿನ ನಾಗರಬಾವಿನಲ್ಲಿ ತಮ್ಮ ಸಂಸ್ಥೆ ನಡೆಸ್ತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ ಅವರು ಸುಮಾರು 400ಕ್ಕೂ ಹೆಚ್ಚು ಜನರನ್ನು ಟ್ರೈನ್ ಮಾಡಿದ್ದಾರೆ ಸ್ಟಾಕ್ ಮಾರ್ಕೆಟ್, ಇನ್ವೆಸ್ಟ್ಮೆಂಟು, ಟ್ರೇಡಿಂಗಲ್ಲಿ. ಇವತ್ತು ನಾನು ಕಾಶಿನಾಥ್ ಅವ್ರ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಾಗ ಫಸ್ಟ್ ನನ್ನ ತಲೆಗೆ ಬಂದದ್ದು ಒಂದೇ ಒಂದು ವಿಚಾರ, ಅದೇನೆಂದರೆ ಸ್ಟಾಕ್ ಮಾರ್ಕೆಟ್ ಬಿದ್ದಿದೆ ಅನ್ನೋದೇ ನನಗೆ ತಲೆಗೆ ಬಂದದ್ದು. ಸೊ ಹೀಗಾಗಿ ನಮ್ಮ ಈ ಎಪಿಸೋಡ್ನಲ್ಲಿ, ಅಂದರೆ ಈ ಸೀರೀಸ್ನಲ್ಲಿ ಖಂಡಿತ ಆ ವಿಚಾರದ ಬಗ್ಗೆ ಮಾತಾಡ್ತೀವಿ. ಬಿದ್ದಿರೋದನ್ನು ನಾವು ಹೇಗೆ ಅವಕಾಶವಾಗಿ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಮತ್ತು ಕೆಲವರು ದುಡ್ಡು ಕಳ್ಕೊಂಡಿರ್ತಾರಲ್ಲ, ಅವ್ರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಖಂಡಿತ ಮಾತಾಡ್ತೀನಿ. ಬಟ್ ಇವತ್ತು ಈಗ ಈ ಎಪಿಸೋಡಲ್ಲಿ ತುಂಬ ಬೇಸಿಕ್ಸಿಂದ ಶುರು ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊದಲನೇ ಪ್ರಶ್ನೆ ಕಾಶಿನಾಥ್ ಅವ್ರಿಗೆ, ಸ್ಟಾಕ್ ಮಾರ್ಕೆಟಲ್ಲಿ ಯಾರು ಇನ್ವೆಸ್ಟ್ ಮಾಡಬಹುದು, ಏನು ಎಲಿಜಿಬಿಲಿಟಿ? ಸರ್ ನಮಸ್ತೆ. ಮೊದಲೇದಾಗಿ ನನಗೆ ನೀವೊಂದು ಆಪರ್ಚುನಿಟಿ ಕೊಟ್ಟಿದ್ದೀರಾ ನಿಮ್ಮ ಸ್ಟುಡಿಯೋದಲ್ಲಿ ಮಾತಾಡೋದಕ್ಕೋಸ್ಕರ. ಸೊ ನಾನು ಒಂದು ಮಧ್ಯಮ ವರ್ಗದಿಂದನೇ ಬಂದಿರೋವಂಥದ್ದು. ನೀವು ಕೇಳಿರೋವಂಥ ಎಲ್ಲ ಕ್ವಶನ್ಸ್ಗೂ ಮತ್ತು ವೀಕ್ಷಕರಲ್ಲಿ ಇರುವಂಥ ಎಲ್ಲ ಡೌಟ್ಸ್ಗೂ ನಾನು ಎಪಿಸೋಡ್ಸಲ್ಲಿ ಆನ್ಸರ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಅನುಭವನ ಹಂಚ್ಕೊಳ್ತೀನಿ. ಮೊದಲೇದಾಗಿ ನನ್ನ ಕೆರಿಯರ್ನ ನಾನು ಸ್ಟಾರ್ಟ್ ಮಾಡಿದ್ದು, ನಾವು ಬೇಸಿಕಲಿ ನೆಲಮಂಗಲ ನಮ್ಮ ಊರು. ಸೊ 2007ನಲ್ಲಿ ನಾನು ಡಿಗ್ರಿ ಓದಬೇಕಾದ್ರೇ ಒಂದು ಬ್ರೋಕಿಂಗ್ ಫರ್ಮಲ್ಲಿ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ದೆ. ಅಂದರೆ ಬ್ರೋಕಿಂಗ್ ಕಂಪನಿ ಅಂತಂದರೆ ಆವಾಗ ಏನು ಅಂತಂದರೆ, ಇವಾಗಾದರೆ ನೀವು ನೋಡಿರ್ಬೋದು ಆನ್ಲೈನ್ ಬ್ರೋಕರ್ಸು ಜಾಸ್ತಿ ಆಗಿದ್ದಾರೆ. ಮೊದಲು ನಮಗೆ ಆಫ್ಲೈನ್ ಬ್ರೋಕರ್ಸೇ ಇದ್ದಿದ್ದು, ಆನ್ಲೈನು ಇಷ್ಟೊಂದು ಇರಲಿಲ್ಲ. ಅಂದರೆ ಫಿಸಿಕಲಾಗಿ ಕಸ್ಟಮರ್ಸ್ ಬರ್ತಾಯಿದ್ರು, ಅವ್ರು ಕೆಲವೊಂದು ಆರ್ಡರ್ಸ್ನ ಹೇಳ್ತಾಯಿದ್ರು. ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಬೈ ಮಾಡಿ, ಇನ್ಫೋಸಿಸ್ ಬೈ ಮಾಡಿ, ಈ ಥರ ಆರ್ಡರ್ಸ್ನ ಹೇಳ್ತಾಯಿದ್ರು. ಆ ಥರ ಆರ್ಡ್ರನ್ನ ನಾನು ಪಂಚ್ ಮಾಡ್ತಾ ಇದ್ದಿದ್ದಂತಹ ಕೆಲಸ. ಸೊ ಪ್ರಾಕ್ಟಿಕಲಿ ಹೇಳಬೇಕು ಅಂತಂದರೆ ಡೇ ಟು ಡೇ ಆ್ಯಕ್ಟಿವಿಟಿ, ಅಂದರೆ ರೀಟೈಲರ್ಸ್ ಮೈಂಡ್ಸೆಟ್ಟಲ್ಲಿ ಏನು ನಡೀತಾ ಇದೆ ಅಂತ ನಾನು ಪ್ರಾಕ್ಟಿಕಲಿ ನೋಡಿದ್ದೀನಿ ಫಾರ್ ಲಾಸ್ಟ್ 15 to 16 ಇಯರ್ಸ್ ಅಂತ. ಓಕೆ, ಈ ಕಂಪ್ನಿನಲ್ಲಿ ಕೆಲಸ ಮಾಡಿಕೊಂಡು ಅದಾದಮೇಲೆ 2016ನಲ್ಲಿ ನನ್ನದೇ ಆದಂತಹ ಒಂದು ಶೇರ್ ಬ್ರೋಕಿಂಗ್ ಫ್ರ್ಯಾಂಚೈಸಿನ ಸ್ಟಾರ್ಟ್ ಮಾಡಿದೆ. ಅರೌಂಡ್ 2020-21ನಲ್ಲಿ ನಾನು ಹಿಂದಿರುಗಿ ನೋಡಿದಾಗ ಲಾಸ್ಟ್ ಒಂದು 12-13 ವರ್ಷದಿಂದ ನಾನು ರೀಟೇಲರ್ಸ್ನ ನೋಡ್ತಾ ಇದ್ದೀನಿ, ಪಬ್ಲಿಕ್ನ ನೋಡ್ತಾ ಇದ್ದೀನಿ. ಯಾವ ಮೈಂಡ್ಸೆಟ್ಟಲ್ಲಿ ಬರ್ತಾರೆ ಮಾರ್ಕೆಟ್ಗೆ ಅಂತಂದರೆ ಅರ್ಜೆಂಟಾಗಿ ದುಡ್ಡು ಮಾಡ್ಬೋಣ, ಈ ಮೈಂಡ್ಸೆಟ್ಟಲ್ಲೇ ಬರ್ತಾರೆ. ಅಂದರೆ ಬೇರೆ ಎಲ್ಲೂ ಆಗ್ತಿಲ್ಲ, ಇಲ್ಲೊಂದ್ಸಲಿ ಟ್ರೈ ಮಾಡೋಣ. ಮಾರ್ಕೆಟ್ ಅನ್ನೋದು ಇನ್ವೆಸ್ಟ್ಮೆಂಟು ಇದೆ, ಟ್ರೇಡಿಂಗು ಇದೆ. ಇದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಬಂದವರೆಲ್ಲ ಏನು ಅಂತಂದರೆ ಅರ್ಜೆಂಟಾಗಿ ದುಡ್ಡು ಮಾಡೋಣ. ಸೊ ನಾನು ನೋಡಿದಾಗ ನಾನು ಕುತ್ಕೊಂಡು ಯೋಚನೆ ಮಾಡಿದೆ, ಯಾಕೆ ಮಾರ್ಕೆಟಲ್ಲಿ ಜನ ಕಳ್ಕೊಳ್ತಾ ಇದ್ದಾರೆ. ನೋಡಿ, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳೋದಾದರೆ ಈಕ್ವಿಟಿ ಮಾರ್ಕೆಟ್ ಅಂತ ಇದೆ, ಪ್ಲಸ್ F&O ಮಾರ್ಕೆಟ್ ಅಂತ ಇದೆ. ಇದೊಂದು ಸೆಗ್ಮೆಂಟು, ಇದೊಂದು ಸೆಗ್ಮೆಂಟ್. ಇಕ್ವಿಟಿ ಮಾರ್ಕೆಟ್ ಅಂದರೆ ಬೇಸಿಕಲಿ ಸ್ಟಾಕ್ಸ್ ಆ್ಯಂಡ್ ಶೇರ್ಸ್ ಅಂತ. ಶೇರ್ಸ್ನ ನೀವು ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆಯೋ ಅಷ್ಟನ್ನು ಕೊಟ್ಟು ಬೈ ಮಾಡೋವಂಥದ್ದು. ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಂತಂದರೆ ಹೆಚ್ಚು ಕಡಿಮೆ ಒಂಥರ ಸಾಲ ತೊಗೊಂಡು, ಅಥವಾ 1 ಲಕ್ಷ ರೂಪಾಯಿ ಪ್ರಾಪರ್ಟಿಗೆ ನಿಮ್ಮ ಹತ್ರ 10,000 ರೂಪಾಯಿ ನೀವು ಇಟ್ಟು 90,000 ರೂಪಾಯಿ ಬ್ರೋಕರ್ ಫಂಡ್ ಮಾಡೋದು. ಈ ಥರ ಅಂದರೆ ನಾವು ಎಕ್ಸ್ಟ್ರಾ ನಮ್ಮ ಹತ್ರ ಇರೋದಕ್ಕಿಂತ ಮೀರಿ ನಾವು ಎಕ್ಸ್ಪೋಜರ್ನ ತೊಗೊಳ್ಳೋ ಅಂಥದ್ದಕ್ಕೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾರ್ಕೆಟ್. ರಿಸ್ಕ್ ಜಾಸ್ತಿ ಇದೆ, ರಿಸ್ಕ್ ಜಾಸ್ತಿ ಇರುತ್ತೆ, ಬೇಸಿಕಲಿ ರಿಸ್ಕ್ ಜಾಸ್ತಿ. ಓಕೆ, ನಾನು ನೋಡ್ತಾ ಬಂದರೆ ಈಕ್ವಿಟಿ ಮಾರ್ಕೆಟಲ್ಲಿ ಒಂದು 70-80% ಜನ ಪ್ರಾಫಿಟ್ ಮಾಡ್ತಾಯಿದ್ದಾರೆ. ಆದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾರ್ಕೆಟಲ್ಲಿ 90-95% ಜನ ಲಾಸೇ ಮಾಡ್ಕೊಳ್ತಾರೆ. ಯಾಕೆಂದರೆ ಮಾರ್ಕೆಟ್ ಬಿದ್ದಾಗ, ಇವಾಗ ಏನು ಮಾರ್ಕೆಟ್ 2-3 ತಿಂಗಳಿಂದ ಬೀಳ್ತಾನೇ ಇದೆ, ಈ ಟೈಮಲ್ಲಿ
ಪಾಪ ಎಕ್ಸ್ಪೋಜರ್ ತೊಗೊಂಬಿಟ್ಟಿರ್ತಾರೆ, ಗೊತ್ತಿರಲ್ಲ. ಸೊ ಬಿದ್ದಾಗ ಏನು ಮಾಡಬೇಕು ಗೊತ್ತಾಗಲ್ಲ, ಇರೋದನ್ನೆಲ್ಲ ಕಳ್ಕೊಳ್ತಾರೆ, ಮಾರ್ಕೆಟಿಂದ ಹೊರಗೆ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ನನ್ನ ಮೈಂಡಲ್ಲಿ ನಾನು ತೊಗೊಂಡಿದ್ದೇನು ಅಂತಂದರೆ, ನಾನು ನನ್ನ ಹತ್ರ ಬರೋ ಕ್ಲೈಂಟ್ಸ್ಗೆ ಫಸ್ಟು F&O ಮಾರ್ಕೆಟ್ ಅನ್ನೋದು ರಿಸ್ಕ್ ಇದೆ, ಇದು ಬೇಡ, ಇದನ್ನು ಅರ್ಥ ಮಾಡಿಸೋಣ. ಈಕ್ವಿಟಿ ಮಾರ್ಕೆಟಲ್ಲಿ ನಿಮ್ಮ ಫ್ಯೂಚರ್ ಇದೆ, ಇದನ್ನು ಜನಕ್ಕೆ ಅರ್ಥ ಮಾಡಿಸೋಣ ಅನ್ನೋ ಇಂಟೆನ್ಷನಲ್ಲಿ ಫಸ್ಟ್ ನನ್ನ ಕ್ಲೈಂಟ್ಸ್ಗೆ ನಾನು ಟ್ರೈನ್ನ ಮಾಡಿದೆ. ಇದು ತಪ್ಪು, ಇದು ಸರಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದಾದಮೇಲೆ ಅವರು ಕೆಲವೊಬ್ರನ್ನ ಕರ್ಕೊಂಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರ್ ನೀವು ಹೇಳಿದ್ದು ನನಗೆ ಅರ್ಥ ಆಗ್ತಾಯಿದೆ, ಇವ್ರಿಗೂ ಅರ್ಥ ಮಾಡಿಸಿ, ಇವರು ಬೇರೆ ದಾರಿಲಿದ್ದಾರೆ, ಇವ್ರನ್ನೂ ಒಂದು ಅಂದರೆ ನೀವು ಹೇಳ್ತಾ ಇರೋದು ಕರೆಕ್ಟಾಗಿದೆ. ಸೊ ಈ ಥರ ಸ್ಟಾರ್ಟ್ ಆಗಿದ್ದು ಎಕ್ಸೆಲ್ ಟ್ರೆಂಡ್ ಪಿಕ್. ಈಗ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಸೊ ಈಕ್ವಿಟಿ ಮಾರ್ಕೆಟಲ್ಲಿ ಯಾರಿಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಟ್ರೇಡಿಂಗ್ ಮಾಡಬೇಕು, ಇಂಥವ್ರಿಗೆ ನಾವು ಟ್ರೈನ್ನ ಮಾಡ್ತಾಯಿದ್ದೀವಿ. ಓಕೆ, ಈ ಥರ ಸ್ಟಾರ್ಟ್ ಆಗಿರುವಂಥದ್ದು ಎಕ್ಸೆಲ್ ಟ್ರೆಂಡ್ ಪಿಕ್ಸ್. ಸೊ ಎಕ್ಸೆಲ್ ಟ್ರೆಂಡ್ ಪಿಕ್ದು ಫೋನ್ ನಂಬರ್ ಆಗಲಿ ಅಥವಾ ಅದರ ಡೀಟೇಲ್ಸ್ ಆಗಲಿ ನಮ್ಮ ಸ್ಕ್ರೀನ್ ಮೇಲೂ ಕಾಣುತ್ತೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಓಕೆ, ನೀವು ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಈಗ ಒಂದಷ್ಟು ನಾಲೆಜ್ ಸೆಷನ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಮೊದಲನೇ ಪ್ರಶ್ನೆ ನಾವು ಮತ್ತೊಂದು ಸಲ ಕೇಳ್ತೀನಿ, ಅಂದರೆ ಯಾರು ಬರ್ಬೋದು, ಈಗ ಬಂದ ಮೇಲೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳಿದ್ರಿ, ನಿಮ್ಮ ಒಂದು ಜರ್ನಿ ಕೂಡ ಹೇಳಿದ್ರಿ. ಅವ್ರ ಮನಸ್ಸಲ್ಲಿರೋ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ, ಯಾರು ಸ್ಟಾಕ್ ಮಾರ್ಕೆಟಿಗೆ ಬರ್ಬೋದು, ಯಾರು ಎಲಿಜಿಬಲ್ ಇದಕ್ಕೆ? ಸೊ ನೋಡಿ, ಯಾರ ಹತ್ರ ಎಲ್ಲ ಪ್ಯಾನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ಪ್ಲಸ್ ಒಂದು ಬ್ಯಾಂಕ್ ಅಕೌಂಟ್ ಇದೆ, ಓಕೆ, ಇವರೆಲ್ಲರೂ ಒಂದು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಬೋದು. ಡಿಮ್ಯಾಟ್ ಅಕೌಂಟ್ ಯಾಕೆ? ಇವಾಗ ನಾವು ಬ್ಯಾಂಕ್ ಅಕೌಂಟ್ ಯಾಕೆ ಮಾಡ್ತೀವಿ? ಕ್ಯಾಶ್ನ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ. ಅದೇ ಥರ ಡಿಮ್ಯಾಟ್ ಅಕೌಂಟು ಶೇರ್ಸ್ನ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಡಿಮ್ಯಾಟ್ ಅಕೌಂಟು. ತುಂಬ ಸಿಂಪಲ್ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿ ಹೇಳಿದ್ರಿ. ಅದ್ರ ಜೊತೆಗೆ ನಮಗೆ ಒಂದು ಟ್ರೇಡಿಂಗ್ ಅಕೌಂಟ್ ಅಂತಲೂ ಮಾಡಬೇಕಾಗತ್ತೆ. ಸೊ ಡಿಮ್ಯಾಟ್ ಮತ್ತು ಟ್ರೇಡಿಂಗ್ ಎರಡು ಒಟ್ಟಿಗೆ ಓಪನ್ ಆಗುತ್ತೆ. ಟ್ರೇಡಿಂಗ್ ಅಕೌಂಟ್ ಅಂದರೆ ಏನು ಸರ್? ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಜೆರೋದ ಅಕೌಂಟ್ ಇದೆ, ಆ ಜೆರೋದ ಅಕೌಂಟ್ ನಾನು ಡಿಮ್ಯಾಟ್ ಅಕೌಂಟ್ ಅಂತ ಅನ್ಕೊಂಡಿದ್ದೀನಿ, ಅದರಲ್ಲಿ ನಾನು ಇನ್ವೆಸ್ಟ್ ಮಾಡ್ತಾ ಇರ್ತೀನಿ, ಅದೇ ಟ್ರೇಡಿಂಗ್ ಅಕೌಂಟಾ? ಅಲ್ಲ, ಈಗ ಡಿಮ್ಯಾಟ್ ಅಕೌಂಟ್ ಏನಾಗುತ್ತೆ ಅಂತಂದರೆ, ನೀವು ಬೈ ಮಾಡಿರೋವಂಥ ಶೇರ್ಸು, ಇವಾಗ ರಿಲಯನ್ಸ್ ಬೈ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಅದು ಇಡೋದಕ್ಕೆ ಅಂದರೆ ಇವಾಗ ಕ್ಯಾಶ್ ಇಡೋದಕ್ಕೆ ಹೆಂಗೆ ಒಂದು ಬ್ಯಾಂಕ್ ಅಕೌಂಟು, ಅದೇ ಥರನೇ ಡಿಮ್ಯಾಟ್ ಅಕೌಂಟು ಶೇರ್ಸ್ನ ಇಟ್ಕೊಳ್ಳೋದಕ್ಕೆ ನಾವು. ಆದರೆ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ಅಂದರೆ ಇವಾಗ ರಿಲಯನ್ಸ್ ಅನ್ನೋ ಶೇರ್ಸ್ನ ಬೈ ಮಾಡೋದಕ್ಕೆ ನಮಗೆ ಟ್ರೇಡಿಂಗ್ ಅಕೌಂಟ್ ಇರಬೇಕು. ಸೊ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಟ್ರೇಡಿಂಗ್ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ, ಇದಕ್ಕೆ ಟ್ರೇಡಿಂಗ್ ಅಕೌಂಟ್ ಅಂತ ಕರಿತೀವಿ. ಬೇಸಿಕಲಿ ಹೆಂಗೆ ಅಂತಂದರೆ, ನೀವು ಒಂದು 10,000 ಟ್ರಾನ್ಸ್ಫರ್ ಮಾಡಿದ್ರಿ ಟ್ರೇಡಿಂಗ್ ಅಕೌಂಟ್ಗೆ, ಒಂದು ಎಷ್ಟು ಒಂದು 5 ಶೇರ್ನ ರಿಲಯನ್ಸ್ ಬೈ ಮಾಡಿದ್ರಿ, ನಿಮಗೆ ಒಂದು 6,000 ರೂಪಾಯಿ ಏನೋ ಬೇಕಾಗುತ್ತೆ, ರಿಮೈನಿಂಗ್ 4,000 ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಇರುತ್ತೆ. ಸೊ ಹಂಗಾರೆ ಡಿಫಾಲ್ಟ್ ನನಗೆ ಟ್ರೇಡಿಂಗ್ ಅಕೌಂಟ್ ಬಂದಿರುತ್ತೆ. ಅಂದರೆ ಮೊದಲಿಗೆ ಏನಾಗ್ತಾಯಿತ್ತು ಅಂತಂದರೆ, ಇವಾಗ ನೀವು ಬ್ಯಾಂಕ್ಸ್ಗೆ ಹೋದರೆ, ಇವಾಗ SBI ಆಗಲಿ HDFC ಆಗಲಿ, ಅವ್ರು ಬರೀ ಡಿಮ್ಯಾಟ್ ಅಕೌಂಟೇ ಮಾಡಿಸ್ತಾಯಿದ್ರು, ಟ್ರೇಡಿಂಗ್ ಅಕೌಂಟ್ ನೀವು ಕೇಳಿದ್ರೆ ಮಾಡಿಸೋರು. ಇವಾಗೇನಾಗುತ್ತೆ, ಆನ್ಲೈನಲ್ಲಿ ಮಾಡೋದ್ರಿಂದ ಡಿಫಾಲ್ಟಾಗಿ ಡಿಮ್ಯಾಟು ಮತ್ತು ಟ್ರೇಡಿಂಗ್ ಅಕೌಂಟು ಎರಡೂ ಓಪನ್ ಆಗುತ್ತೆ. ಸೊ ಬೇಸಿಕಲಿ ನೀವು ಈಗ ಆನ್ಲೈನ್ ಮಾಡುವಾಗ ಹೆಂಗಾಗುತ್ತೆ ಅಂದರೆ, ಟ್ರೇಡಿಂಗ್ ಅಕೌಂಟೇ ಫಸ್ಟ್ ಆಗುತ್ತೆ ಅನ್ಸುತ್ತೆ ನನಗೆ. ಯಾಕಂದರೆ ನೀವು ಅದರಲ್ಲಿ ದುಡ್ಡು ಹಾಕಬೇಕು, ಆ ದುಡ್ಡಿಂದನೇ ನೀವು ಟ್ರೇಡ್ ಮಾಡಬೇಕು, ನೀವು ಬೈ ಮಾಡಬೇಕು. ಸೊ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇರೋದಲ್ಲ, ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ದುಡ್ಡು ಇರಬೇಕಾಗುತ್ತೆ. ಸೊ ಈಗ ಡಿಫಾಲ್ಟ್ ಆಗಿ ಬರುತ್ತೆ. ಸೊ ಇಲ್ಲಿ ಒಂದು ಪ್ರಶ್ನೆ ನಾನು ನಿಮಗೆ ಕೇಳ್ಬಿಡ್ತೀನಿ, ಅಂದರೆ ಒಂದು ಎಕ್ಸಾಂಪಲ್ ಕೊಡಿ, ಯಾವ ಒಂದು ಆ್ಯಪ್ ಮೂಲಕ ಅವ್ರು ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಕೈಟಲ್ಲಿ ನಾನು ಮಾಡ್ತಾ ಇದ್ದೀನಿ, ಆಮೇಲೆ ಇನ್ನೊಂದು ಇದು ಯಾವುದು ಸುಮಾರಿದೆ, ನನಗೆ ಈಗ ನಾನು ಬರ್ತಾ ಇಲ್ಲ, ನೀವು ಹೇಳಿ ಯಾವ ಅಂದ್ರೆ ಅವ್ರು ಎಕ್ಸ್ಪ್ಲೋರ್ ಮಾಡಲಿ, ನಾವು ಹೇಳಿದ್ದೆ ಮಾಡ್ಬೇಕಂತಲ್ಲ, ಬಟ್ ಲೆಟ್ಸ್ ಎಕ್ಸ್ಪ್ಲೋರ್ ಅನ್ನೋ ಥರ ಯಾವುದು, ವಾಟ್ ಯು ಸಜೆಸ್ಟ್ ಕಾಶನ್ ಅಂತ? ಸರ್ ನೋಡಿ, ಇಲ್ಲಿ 2 ಥರ ಬ್ರೋಕರ್ಸ್ ಇದ್ದಾರೆ. ಒಂದು ಸರ್ವಿಸ್ ಬ್ರೋಕರ್ಸು, ಇನ್ನೊಂದು ಡಿಸ್ಕೌಂಟ್ ಬ್ರೋಕರ್ಸು. ಸರ್ವಿಸ್ ಬ್ರೋಕರ್ಸ್ ಅಂತಂದರೆ ಏನು ಅಂತಂದರೆ, ನಾವು ಸರ್ವಿಸ್ ಕೊಡ್ತೀವಿ ನಿಮಗೆ ಅಂತ. ಅಂದರೆ ನೀವೇನೇ ಕೇಳಿದ್ರು ನಾವು 1 ಪಾಯಿಂಟ್ ಕಾಂಟ್ಯಾಕ್ಟ್. ಅದು ಅಂದರೆ ಹೆಂಗೆ ಅಂತಂದರೆ, ನೀವು ನಮ್ಮ ಬ್ರ್ಯಾಂಚಿಗೆ ಬರ್ಬೋದು, ಇದು ಎಕ್ಸಿಸ್ಟೆನ್ಸ್ ಇದೆ, ಬೆಂಗಳೂರಲ್ಲೂ ಎಷ್ಟೋ ಬ್ರಾಂಚಸ್ ಎಕ್ಸಿಸ್ಟೆನ್ಸ್ ಇರುತ್ತೆ, ನಿಮ್ಮ ಊರುಗಳಲ್ಲಿರುತ್ತೆ. ಸೊ ನೀವು ಅಲ್ಲೋಗಿ, ನೀವು ಹೊಸಬ್ರಾಗಿದ್ದರೆ, ಫಾರ್ ಎಕ್ಸಾಂಪಲ್ಲು ನಿಮಗೆ ಗೊತ್ತಾಗ್ತಾ ಇಲ್ಲ ಏನೋ, ನೀವು ಅಲ್ಲೋಗಿ ಮಾತಾಡ್ಬೋದು. ಉದಾಹರಣೆ ಕೊಡಿ ನನಗೆ. ಸೊ ಉದಾಹರಣೆಗೆ ಅಂತಂದರೆ, ಒಂದು ಮೋತಿಲಾಲ್ ಒಸ್ವಾಲ್ ಆಗಿರ್ಬೋದು, ಶೇರ್ ಖಾನ್ ಆಗಿರ್ಬೋದು, ಪ್ಲಸ್ HDFC ಸೆಕ್ಯೂರಿಟೀಸ್ ಆಗಿರ್ಬೋದು. ಸೊ ಇವರೆಲ್ಲ ಸರ್ವಿಸ್ ಬ್ರೋಕರ್ಸ್ ಅಂಡರ್ ಬರ್ತಾರೆ. ಆನ್ಲೈನ್ ಬ್ರೋಕರ್ಸು ಅಥವಾ ಡಿಸ್ಕೌಂಟ್ ಬ್ರೋಕರ್ಸ್ ಅಂತಂದರೆ, ಡಿಸ್ಕೌಂಟ್ ಅಂತಂದರೆ ಏನು, ನಾನು ಬ್ರೋಕರೇಜಲ್ಲಿ ಕಡಿಮೆ ತೊಗೊಳ್ತೀನಿ, ಆದರೆ ನೀವೇನೇ ಇದ್ರೂ ನಮಗೆ ಕಾಲ್ ಮಾಡಿ ನೀವು ಸರ್ವಿಸ್ನ ತೊಗೋಬೇಕು ಅಥವಾ ನಿಮ್ಮಷ್ಟಿಗೆ ನೀವೇ ಮಾಡ್ಕೋಬೇಕು. ಸೊ ಈಗ ಏನು ಕ್ವಶನ್ ಬರುತ್ತೆ ಅಂತಂದರೆ, ನಾನು ಹೊಸಬ ಆಗಿದ್ದರೆ ನನಗೆ ಯಾರ್ದೋ ಒಬ್ರದ್ದು ಸಪೋರ್ಟ್ ಬೇಕು ಅಂತಂದರೆ ನೀವೇನು ಮಾಡಬೇಕು, ಸರ್ವಿಸ್ ಬ್ರೋಕರ್ಸ್ ಹತ್ರ ಹೋಗಬೇಕು. ಯಾಕೆಂದ್ರೆ ನೀವು ಹೊಸಬ್ರು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಹತ್ರ ಎಷ್ಟೋ ಜನ ಟ್ರೈನಿಂಗ್ ಬರ್ತಾರೆ, ನಾನು ನೇಮ್ನ ತೊಗೊಳ್ಳಲ್ಲ, ಬಟ್ ಆನ್ಲೈನ್ ಬ್ರೋಕರ್ಸ್ ಹತ್ರ ಅಕೌಂಟ್ ಓಪನ್ ಮಾಡಿರ್ತಾರೆ, ಡಿಸ್ಕೌಂಟ್ ಬ್ರೋಕರ್ಸ್ ಹತ್ರ. ಸೊ ಅವ್ರಿಗೆ ಬೈ ಮಾಡಿಬಿಟ್ಟಿರ್ತಾರೆ ಶೇರ್ಸ್ನ,
ಆದರೆ ಸೆಲ್ ಮಾಡೋದು ಹೆಂಗೆ ಅಂತಲೇ ಗೊತ್ತಿರಲ್ಲ. ಸರ್ ಯಾಕೆ ಇಲ್ಲಿ ಮಾಡಿದ್ರಿ ಅಕೌಂಟ್ ಅಂತ ಕೇಳಿದ್ರೆ ನಮ್ಮ ಫ್ರೆಂಡ್ ಹೇಳ್ದ ಅದಕ್ಕೆ ಇಲ್ಲಿ ಮಾಡಿದೆ. ಸೊ ಈಸಿ ಇರೋದಕ್ಕೆ ಮಾಡಿಬಿಡ್ತಾರೆ. ಆದರೆ ಬೈ ಮಾಡಿದಾದ್ಮೇಲೆ ಇವಾಗ ನೋಡಿ ಮಾರ್ಕೆಟ್ ಬೀಳ್ತಾ ಇದೆ, ಅವ್ರು ಸೆಲ್ ಮಾಡ್ಕೋಬೇಕು, ಫ್ರೆಂಡ್ಗೆ ಕೇಳೋದಕ್ಕೆ ನಾಚಿಕೆ, ಯಾಕೆಂದರೆ ಎಲ್ಲ ತೋರಿಸ್ಬೇಕಾಗತ್ತೆ. ಯಾಕೋ ಇದನ್ನು ಬೈ ಮಾಡಿದೆ, ಯಾಕೆ ಇದನ್ನು ಸೆಲ್ ಮಾಡಿದೆ ಎಲ್ಲ ಕೇಳ್ಬಿಡ್ತಾರೆ. ಸೊ ಹಾಗಾಗಿ ಎಷ್ಟೋ ಜನ ಏನು ಮಾಡಿದ್ದಾರೆ, ಆನ್ಲೈನಲ್ಲಿ ಅಕೌಂಟ್ ಓಪನ್ ಮಾಡಿಬಿಡ್ತಾರೆ, ಆದರೆ ಅವ್ರಿಗೆ ಸೆಲ್ ಮಾಡೋದು ಹೆಂಗೆ, ಇದು ಏನು ಮುಂದಕ್ಕೆ ಮಾಡಬೇಕು ಗೊತ್ತಾಗಲ್ಲ. ಈ ಎಕ್ಸಾಂಪಲ್ ನಾನು ಕೂಡ ಇದ್ದೀನಿ, ನಾನು ಕೂಡ ಇದ್ದೆ. ಬೈ ಮಾಡೋದು ಗೊತ್ತಿದೆ, ಸೆಲ್ ಮಾಡಕ್ಕೆ ಹೋದ್ರೆ ಏನೇನೋ ಓಪನ್ ಆಗೋದು, ಆಮೇಲೆ ನಾನು ಬಿಟ್ಬಿಟ್ಟೆ, ಆಮೇಲೆ ನೋಡೋಣ ಬಿಟ್ಬಿಟ್ಟೆ. ಸೊ ಕರೆಕ್ಟಾಗಿ ನೀವು ಹೇಳಿದ್ರಿ ಇದನ್ನು. ಸೊ ಹೆಂಗಾಗುತ್ತೆ ಗೊತ್ತಾ ಸರ್, ಈಗ ಸೆಲ್ ಮಾಡಬೇಕು ಅಂದರೆ ಟಿ ಪಿನ್ ಅಂತ ಬೇಕು. ಟಿ ಪಿನ್ ಏನೋ ಕೇಳುತ್ತೆ, ಅದಕ್ಕೆ ನಿಮಗೂ ಒಂದು 8 ನಂಬರ್ಸು CDSL ಅಕೌಂಟ್ ನಂಬರ್ ಹಾಕಿ ಅಂತ ಕೇಳುತ್ತೆ. ಸೊ ಇದೆಲ್ಲ ಆನ್ಲೈನ್ ಬ್ರೋಕರ್ಸಲ್ಲಿ ಕೇಳೋವಂಥದ್ದು. ಇದೆಲ್ಲ ಕೇಳಿದಾಗ ಏನು ಅಂತಂದರೆ ಇದು ಯಾವುದೋ ಗೊತ್ತಿಲ್ಲ, ಇದು ಯಾವುದೋ ನಂಬರ್ ನಂಗೆ ಗೊತ್ತಾಗ್ತಾ ಇಲ್ಲ, ಇಲ್ಲೇನೋ ನಂಬರ್ ತೋರಿಸ್ತಿದೆ, ಮೊಬೈಲ್ ನಂಬರ್ ಹಾಕ್ತಾರೆ, ಇನ್ನೊಂದು ಹಾಕ್ತಾರೆ, ಇದೆಲ್ಲ ಹಾಕಿ ಕೊನೆಗೆ ಏನು ಮಾಡ್ತಾರೆ, ಇದು ಯಾಕೋ ಗೊತ್ತಾಗ್ತಾ ಇಲ್ಲ ಅಂತ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಅವರು ಹಿಂದಿಲಿ ಮಾತಾಡ್ತಾರೆ, ಇಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡೋರು ಸಿಗಲ್ಲ. ಸೊ ಏನು ಮಾಡಬೇಕು ಅಂತಂದರೆ, ನನ್ನ ಪಕ್ಕದ ಮನೆಯವನು ಎಲ್ಲಾದರೂ ಮಾಡಲಿ ಅಕೌಂಟು, ನನ್ನ ಕೇಪಬಲ್ ಏನು ನಾನು ಇವಾಗ ತಿಳ್ಕೋಬೇಕು ಅಂತಂದರೆ ನನಗೆ ಹತ್ತಿರ ಯಾವ ಬ್ರ್ಯಾಂಚ್ ಇದೆ. ನಿಮಗೆ ಬ್ರೋಕರೇಜ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ನೀವೊಬ್ಬ ಕಸ್ಟಮರ್ ಆದರೆ ನೀವು ಅಲ್ಲಿ ಹೋಗಿದ ತಕ್ಷಣ ಅವ್ರು ನಿಮಗೆ ಸರ್ವಿಸ್ ಕೊಡ್ತಾರೆ. ಸೊ ಎಲ್ಲದನ್ನು ನಾವು ಕಡಿಮೆಗೆ ಸಿಗ್ತಾ ಇದೆ ಅಂತ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಗೆ ಏನು ಬೇಕು ಅದನ್ನು ಅರ್ಥ ಮಾಡ್ಕೋಬೇಕು, ಅದನ್ನು ಅರ್ಥ ಮಾಡಿಕೊಂಡು ನೆಕ್ಸ್ಟ್ ನಾವು ಮುಂದುವರಿಬೇಕು. ಈಗ ಬ್ರೋಕರೇಜ್ ಅಂತ ಹೇಳಿದ್ರಲ್ಲ, ಅದು ಎಷ್ಟು ತಗೋತಾರೆ ಮತ್ತು ಹೆಂಗೆ ತಗೋತಾರೆ, ಅದು ನಾವು ಯಾವುದ್ರ ಮೇಲೆ ತಗೋತಾರೆ ಸರ್? ಟ್ರಾನ್ಸಾಕ್ಷನ್ ಮೇಲೆ ತೊಗೊಳ್ತಾರೆ ಬ್ರೋಕರೇಜು. ಇವಾಗ ನೀವು 10,000 ರೂಪಾಯಿ ಬೈ ಮಾಡಿದ್ರಿ ಅಂತಂದರೆ, ಈಗ ನಾರ್ಮಲ್ ಏನು ನಾನು ಆಫ್ಲೈನ್ ಬ್ರೋಕರ್ಸು ಅಥವಾ ಸರ್ವಿಸ್ ಬ್ರೋಕರ್ಸ್ ಅಂತ ಹೇಳಿದೆ, ಅವರು 0.5%ಇಂದನೂ ತೊಗೊಳ್ತಾರೆ. ಅದರಲ್ಲೇ 0.1% ಇದೆ, 0.2% ಇದೆ. ಸೊ ನೀವು ಹೇಗೆ ಅವ್ರ ಹತ್ರ ಬಾರ್ಗೇನ್ ಮಾಡ್ತೀರಾ ಅಥವಾ ನೀವು ಏನು ಕೇಳ್ತೀರಾ ಆ ಥರ. ಈಗ ಇವ್ರೇನು ಅಂತಂದರೆ ಡಿಸ್ಕೌಂಟ್ ಬ್ರೋಕರ್ಸ್ ಏನು ಅಂತಂದರೆ, ತುಂಬ ಜನ ಇವಾಗ ಫ್ಲ್ಯಾಟ್ ಬ್ರೋಕರೇಜು 20 ರೂಪಾಯಿ ಅಂತ ತೊಗೊಳ್ತಾ ಇದ್ದಾರೆ, ಇಲ್ಲ ಫ್ರೀ ಬ್ರೋಕರೇಜ್ ಅಂತಲೂ ಮಾಡ್ತಾ ಇದ್ದಾರೆ. ಸೊ ಫ್ರೀ ಕೊಡ್ತೀವಿ ಅಂತಂದರೆ ನೀವು ಸರ್ವಿಸ್ ಕೇಳಂಗಿಲ್ವಲ್ಲ ಅವ್ರಿಗೆ. ಆದರೆ ನಾನು ಅರ್ಥ ಮಾಡ್ಕೊಬೇಕಾಗಿರೋದೇನು ಅಂತಂದರೆ, ನಾನು ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನಾನೊಂದು ಸ್ವಲ್ಪ ಏನಾದರೂ ಪೇ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಯಾರು ನೋಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ, ನಿಮಗೆ ಫಸ್ಟು ಏನೂ ಗೊತ್ತಿಲ್ವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಒಬ್ಬ ಸರ್ವಿಸ್ ಬ್ರೋಕರ್ ಹತ್ರ ಅಕೌಂಟ್ ಓಪನ್ ಮಾಡಿ. ನಿಮ್ಗೆ ಒಂದು ಸ್ವಲ್ಪ ಗೊತ್ತಿದೆಯಾ, ಓಕೆ. ಇಲ್ಲ ಒಂದು 6 ತಿಂಗಳು ಸರ್ವಿಸ್ ಬ್ರೋಕರ್ಸ್ ಹತ್ರ ಅಕೌಂಟ್ ಓಪನ್ ಮಾಡಿ, ಅವ್ರ ಹತ್ರ ಒಂದು ಸ್ವಲ್ಪ ಸರ್ವಿಸ್ ತೊಗೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಅದಾದಮೇಲೆ ನೀವು ಡಿಸ್ಕೌಂಟ್ ಬ್ರೋಕರ್ಸ್ ಹತ್ರ ಹೋಗ್ಬೋದು. ಸೊ ಸರ್ವಿಸ್ ಬ್ರೋಕರೇಜ್ ಅಂತಂದ್ರೆ ನಿಮ್ಮ ಬ್ಯಾಂಕ್ಗಳಲ್ಲಿ ಇರುವಂಥದ್ದನ್ನ ಹೇಳಿದ್ರು. ಬ್ಯಾಂಕ್ಗಳಲ್ಲಿ ಸರ್ ಎಕ್ಸ್ಕ್ಲೂಸಿವ್ ಆಗಿ ಸರ್ವಿಸ್ ಬ್ರೋಕರ್ಸ್ ಅಂತಾನೆ ಇದ್ದಾರೆ. ಫಾರ್ ಎಕ್ಸಾಂಪಲ್ ಶೇರ್ ಖಾನ್, ಮೋತಿಲಾಲ್ ಹೋಸ್ವಾಲ್, ಪ್ಲಸ್ ನಮಗೆ ಆನಂದ್ ರತಿ ಅಂತ ಬರುತ್ತೆ. ಇದೆಲ್ಲನೂ ಎಕ್ಸ್ಕ್ಲೂಸಿವ್. ಅಂದರೆ ಇವರು ಲಾಸ್ಟ್ ಒಂದು 20-25 ವರ್ಷದಿಂದ ನಡೆಸ್ತಾ ಇರೋದೇ ಬ್ರೋಕಿಂಗ್ ಫರ್ಮ್ಸ್. ಸೊ ಇವ್ರದ್ದೆಲ್ಲ ಕಡಿಮೆ ಆಗಿದೆ ಯಾವಾಗ ಅಂತಂದರೆ ಆನ್ಲೈನ್ ಬ್ರೋಕರ್ಸ್ ಬಂದಾಗ ಇವ್ರದ್ದೆಲ್ಲ ಸ್ವಲ್ಪ ಎಕ್ಸಿಸ್ಟೆನ್ಸ್ ಕಡಿಮೆ ಆಗಿದೆ. ಆನ್ಲೈನ್ ಬ್ರೋಕರ್ಸ್ ಅಂತ ಬಂದಾಗ ಝೆರೋದಾ ಮತ್ತೆ ನಮಗೆ ಯಾವ್ದು ಬರುತ್ತೆ, ಗ್ರೋ ಬರುತ್ತೆ, ಏಂಜಲ್ ಒನ್ ಬರುತ್ತೆ. ಈ ತರ ನಮಗೆ ತುಂಬಾ 5 ಪೈಸಾ ಇದೆ, ಇಂಡ್ ಮನಿ ಅಂತ ಇದೆ, ತುಂಬಾ ಇದಾವೆ ಸರ್, ತುಂಬಾ ಇದಾವೆ. ಸೊ ದಟ್ ಈಸ್ ವೆರಿ ವಂಡರ್ಫುಲ್. ತುಂಬಾ ಚೆನ್ನಾಗಿ ಸಿಂಪಲ್ ಆಗಿ ಹೇಳಿದ್ರು. ಆಮೇಲೆ ನಾವೇನು ಈಗ ಮಾತಾಡಿದ್ವಿ ಅದರ ಲಿಂಕ್ಗಳು ಅಂದರೆ ವಾಟ್ ಎವರ್ ಈಸ್ ಪಾಸಿಬಲ್, ಆ ಲಿಂಕ್ಗಳೆಲ್ಲ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ನಾವು ಯಾರನ್ನೂ ರೆಕಮೆಂಡ್ ಮಾಡ್ತಾ ಅಂತ ಅನ್ಕೋಬೇಡಿ. ಮತ್ತೆ ನಿಮ್ಮ ಅನುಕೂಲಕ್ಕೋಸ್ಕರ ನಾವು ಅದನ್ನು ಹಾಕಿರ್ತೀವಿ. ದಯವಿಟ್ಟು ಅದನ್ನು ನೀವು ಹೋಗಿ ಕ್ಲಿಕ್ ಮಾಡಿ, ನಿಮಗೆ ಯಾವ್ದು ಇಷ್ಟನೋ ಯಾವ್ದು ಅನುಕೂಲನೋ ಅಲ್ಲಿ ಹೋಗಿ ನೀವು ಸರ್ವಿಸ್ಗಳನ್ನ ತೊಗೋಬೋದು. ತುಂಬ ಚೆನ್ನಾಗಿ ಇವರು ನಮ್ಮ ಕಾಶಿನಾಥ್ ಅವರು ಎಂಟ್ರಿ ಲೆವೆಲ್ ಅಂದರೆ ಈಗ ಶುರು ಮಾಡ್ತಿರುವಂಥ ತುಂಬ ಜನರಿಗೆ ಹೆಲ್ಪ್ ಆಗೋ ಥರ ಒಂದಷ್ಟು ವಿಚಾರಗಳನ್ನ ಹೇಳಿದರು. ಈಗ ಅವರು ಯಾರು ಫಸ್ಟ್ ಬರ್ತಾರೆ ಅವ್ರು ಇನ್ವೆಸ್ಟ್ಮೆಂಟ್ ಅಂತ ಬರಬೇಕಾ ಅಥವಾ ಟ್ರೇಡರ್ ಅಂತ ಬರಬೇಕಾ ಅನ್ನೋದು ಪ್ರಶ್ನೆ ಆಗುತ್ತೆ. ಸರ್ ನೋಡಿ, ಸ್ಟಾಕ್ ಮಾರ್ಕೆಟಲ್ಲಿ ಮೇಜರ್ ಆಗಿ 2 ಸೆಗ್ಮೆಂಟ್ ಇದೆ. ಒಂದು ಇನ್ವೆಸ್ಟ್ಮೆಂಟ್ ಸೆಗ್ಮೆಂಟು, ಇನ್ನೊಂದು ಟ್ರೇಡಿಂಗ್ ಸೆಗ್ಮೆಂಟ್. ಓಕೆ, ಯಾರೆಲ್ಲ ಎಂಟ್ರಿ ಲೆವೆಲ್ಗೆ ಬರ್ತಾ ಇದ್ದಾರೆ ಅಂದರೆ, ಇವಾಗ ನಾನು ಇವತ್ತು ಅಕೌಂಟ್ ಓಪನ್ ಮಾಡಿದೆ, ಅಕೌಂಟ್ ಓಪನ್ ಮಾಡಿದ ತಕ್ಷಣ ಟ್ರೇಡಿಂಗ್ಗೆ ಹೋಗ್ತಾರೆ ತುಂಬ ಜನ. ಇದು ಕಂಪ್ಲೀಟ್ಲಿ ರಾಂಗ್. ಏನು ಮಾಡಬೇಕು ಅಂತಂದರೆ 75% ನನ್ನ ಹತ್ರ ಏನು ಅಮೌಂಟ್ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, 75 to 80% ಇನ್ವೆಸ್ಟ್ಮೆಂಟ್ ಮಾಡಬೇಕು. ರಿಮೈನಿಂಗ್ 20%ಅಲ್ಲಿ ಟ್ರೇಡಿಂಗ್ನ ಕಲಿಬೇಕು. ಯಾಕೆ ಅಂತಂದರೆ ಡೈರೆಕ್ಟಾಗಿ ಟ್ರೇಡಿಂಗಿಗೆ ಬಂದಾಗ ಏನೂ ಅರ್ಥ ಆಗಲ್ಲ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ಗೆ ಫಸ್ಟ್ ಎಂಟ್ರಿ ಆಗಬೇಕು, ಟ್ರೇಡಿಂಗಿಗೆ ಆಮೇಲೆ ನಾವು ಹೋಗ್ಬೋದು. ಸೊ ಇನ್ನೂ ವಿಸ್ತಾರವಾಗಿ ಹೇಳಬೇಕು ಅಂತಂದರೆ, ಟ್ರೇಡಿಂಗ್ ಅಂತಂದ್ರೇನು, ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಮೊದಲೇದಾಗಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತೀನಿ. ಇನ್ವೆಸ್ಟ್ಮೆಂಟ್ ಅಂತಂದ್ರೇನು, ಈಗ ಫಾರ್ ಎಕ್ಸಾಂಪಲ್ಲು ಯಾರೋ ಒಬ್ಬರು SBI ಬ್ಯಾಂಕಲ್ಲೋ ಕೆನರಾ ಬ್ಯಾಂಕಲ್ಲೋ 60 ವರ್ಷ ಆಗೋವರೆಗೂ ದುಡ್ದಿರ್ತಾರೆ. ಅದಾದಮೇಲೆ ರಿಟೈರ್ಮೆಂಟ್ ಅಮೌಂಟ್ ಬರುತ್ತೆ. ಸೊ ಅವ್ರಿಗೊಂದು 20 ಲಕ್ಷನೋ 30 ಲಕ್ಷನೋ ಬರುತ್ತೆ. ಇದರಿಂದ
ಅವರು ಇದನ್ನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಯೂಶ್ವಲಿ ಇವಾಗ ಏನು ಅಂತಂದರೆ ಎಫ್ ಡಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತಾನೆ. ಆದರೆ ಎಫ್ ಡಿ ಏನು ನಮ್ಮ ಇನ್ಫ್ಲೇಷನ್ನು ಬೀಟ್ ಮಾಡ್ತಾಯಿಲ್ಲ. ಸೊ ಹಾಗಾಗಿ ಈ ಅಮೌಂಟ್ ಏನಿದೆ, ಈ ಅಮೌಂಟು ಅವ್ರಿಗೆ ನಿಯರ್ ಅಂದರೆ ನೆಕ್ಸ್ಟ್ 1 ವರ್ಷದಲ್ಲಿ ಬೇಕಾಗಿಲ್ಲ, ನನ್ನ ಮೊಮ್ಮಕ್ಕಳು ಮದುವೆ ಟೈಮ್ಗೆ, ನನ್ನ ಮೊಮ್ಮಕ್ಕಳ ಎಜುಕೇಷನ್ ಟೈಮ್ಗೆ ನನಗೆ ಬೇಕಾಗುತ್ತೆ ಅಂತ ಅನ್ನೋರು ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಇದು ಇನ್ವೆಸ್ಟ್ಮೆಂಟ್. ಇಲ್ಲ ನಾನೊಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಫಾರ್ ಎಕ್ಸಾಂಪಲ್ಲು ಯಾವುದಾದ್ರೂ ಬಿಸ್ನೆಸ್ಸು ಒಂದು ನನಗೆ ತಿಂಗಳಿಗೊಂದು 20,000 ಉಳಿತಾ ಇದೆ ಅಂದರೆ ಬಿಸ್ನೆಸ್ ಮಾಡೋದಕ್ಕೆ 100% ಟೈಮ್ ಕೊಡ್ತಾಯಿದ್ದೀನಿ, ನಾನು ಬೇರೆ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಆದರೆ ಇನ್ನು 5 ವರ್ಷ ಆದಮೇಲೆ ಈ ಬಿಸ್ನೆಸ್ ಹಿಂಗೆ ಇರುತ್ತಾ ಅಂತ ನಂಗೆ ಗೊತ್ತಿಲ್ಲ. ಆದರೆ ಈ 20,000 ಏನು ಉಳಿತಾ ಇದೆ ಪ್ರತಿ ತಿಂಗಳು, ಇದನ್ನು ನಾನು ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬರ್ತೀನಿ ಅಂತನವರು ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಆದರೆ ಒಂದು ಪಾಯಿಂಟು ಮೈಂಡಲ್ಲಿ ಇಟ್ಕೋಬೇಕು, ಇದು ನನಗೆ ನಿಯರ್ ಫ್ಯೂಚರಲ್ಲಿ ಬೇಕಾಗಿಲ್ಲ ಈ ದುಡ್ಡು ಅಂತ. ಅಂದರೆ ನನಗೆ ಇನ್ನು 3 ತಿಂಗ್ಳಿಗೆ ಬೇಕು ಅಂತಂದರೆ ಅವರು ಇನ್ವೆಸ್ಟ್ಮೆಂಟ್ ಸೆಗ್ಮೆಂಟಿಗೆ ಬರೋಲ್ಲ. ನನಗೆ ಇನ್ನೊಂದು ವರ್ಷ ಆದಮೇಲೆ, 2 ವರ್ಷ ಆದಮೇಲೆ, ಇಲ್ಲ ಇನ್ನೊಂದು 5 ವರ್ಷಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಬರ್ತೀನಿ ಅನ್ನೋರು ಇನ್ವೆಸ್ಟ್ಮೆಂಟ್ ಸೆಗ್ಮೆಂಟ್. ಇಲ್ಲ ನಾನೊಂದು ಕೆಲಸಕ್ಕೆ ಹೋಗ್ತಾಯಿದ್ದೀನಿ, ಫಾರ್ ಎಕ್ಸಾಂಪಲ್ ಇವಾಗ ಬೆಂಗಳೂರಲ್ಲಿ IT-BT ಕಂಪ್ನಿ ಕೆಲಸಕ್ಕೆ ಹೋಗೋರಿಗೆ ಮಿನಿಮಮ್ ಅಂತಂದರೂ 1-1.5 ಲಕ್ಷ ಸಂಬಳ ಇರುತ್ತೆ. ಬೇಡ, ನೀವು ಯಾವುದೇ ನಾರ್ಮಲ್ ಕೆಲಸ ಏನಾದರೂ ಮಾಡ್ತಾಯಿರಿ, ಒಂದು 50,000 ಸಂಬಳ ಬರ್ತಾಯಿದೆ, ಅದರಲ್ಲಿ ನನಗೆ ಒಂದು 5,000 ಉಳಿತಾ ಇದೆ. ಈ 5,000ನ ನನ್ನ ಮಗಳ ಫ್ಯೂಚರ್ಗೋ, ನನ್ನ ಮಗನ ಫ್ಯೂಚರ್ಗೋ, ಮುಂದಕ್ಕೆ ಇನ್ನೊಂದು 10 ವರ್ಷಕ್ಕೆ ನನ್ನ ಅವ್ರ ಎಜುಕೇಷನ್ಗೆ ನಾನು ಸೇವ್ ಮಾಡ್ತಾಯಿದ್ದೀನಿ, ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಇವರೆಲ್ಲ ಏನು ಅಂತಂದರೆ ಇನ್ವೆಸ್ಟ್ಮೆಂಟ್ ಸೆಗ್ಮೆಂಟ್, ಅಂದರೆ ಇನ್ವೆಸ್ಟ್ಮೆಂಟೇ ಮಾಡಬೇಕು. ಈಗ ಇನ್ವೆಸ್ಟ್ಮೆಂಟ್ ಅಂತಂದರೆ ಅರ್ಥ ಆಯಿತು ಸರ್ ನಿಮಗೆ? ಅರ್ಥ ಆಯ್ತು ನನಗೆ. ಅಂದರೆ ಇದರಲ್ಲಿ ಮಂತ್ಲಿ ಕಮಿಟ್ಮೆಂಟ್ ಇರಬಾರ್ದು. ಮಂತ್ಲಿ ನಾನು ಇದರಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಅಂತ ಇರಬಾರ್ದು, ಇದರಿಂದ ನನ್ನ ಜೀವನ ನಡಿಬೇಕು ಅಂತ ಇರಬಾರ್ದು. ಎಸ್, ಆ್ಯಕ್ಚುಲಿ ನಾನು ನನ್ನ ಇನ್ವೆಸ್ಟ್ಮೆಂಟ್ ಅಂದರೆ ಹೆಂಗೆ ಅಂದರೆ ಬರುತ್ತೆ ಅನ್ನೋ ಕಮಿಟ್ಮೆಂಟ್ ಅಲ್ಲ, ಹೋಗುತ್ತೆ ಅನ್ನೋ ಕಮಿಟ್ಮೆಂಟ್ ಮಾಡ್ಕೋಬೇಕು. ನೀವು ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡೋ ಕಮಿಟ್ಮೆಂಟ್ ಅಂದರೆ ಯಾವುದೋ ಒಂದು ದುಡ್ಡು ಬರ್ತಾ ಇದೆ ನಿಮಗೆ, ಆ್ಯಂಡ್ ಇವರ್ ಇನ್ವೆಸ್ಟಿಂಗ್ ಇಟ್ ವಾಪಸ್ ಈಗಲೇ ಬರುತ್ತೆ 2 ತಿಂಗಳಲ್ಲಿ, 3 ತಿಂಗಳಲ್ಲಿ, 1 ವರ್ಷದಲ್ಲಿ ಅಂತ ಅನ್ಕೋಬೇಡಿ, ಹಾಕ್ತಾ ಹೋಗಿ ಲಾಂಗ್ ಟರ್ಮ್ ವಿಷನ್ ಅನ್ನು ಇಟ್ಕೊಳ್ಳಿ. ಸೊ ಹಿಂಗಾಗಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಂದರೆ ಶಾರ್ಟ್ ಟರ್ಮ್ ವಿಷನ್ ಇಟ್ಕೋಬೇಡಿ, 2 ವರ್ಷ 3 ವರ್ಷ ಈ ಥರ ವಿಷನ್ ಇಟ್ಕೊಳ್ಳಿ ಅನ್ನೋದು ಒಂದು ಪಾಯಿಂಟು. 2ನೇ ಪಾಯಿಂಟ್ ಏನಂದರೆ ಪ್ರತಿ ತಿಂಗಳು ನಿಮ್ಗೆ ಎಷ್ಟು ಉಳಿಸೋಕ್ಕಾಗುತ್ತೆ ಅನ್ನೋದೊಂದು ಮಿನಿಮಮ್. ತಿಂಗಳಿಗೆ 5,000 ಅಂತ ಶುರು ಮಾಡ್ಕೊಳ್ಳಿ. 5,000 ಖಂಡಿತ ಉಳಿಯುತ್ತೆ ಅಂದರೆ 5,000 ಶುರು ಮಾಡ್ಕೊಳ್ಳಿ. ಇಲ್ಲ ಒಂದು ತಿಂಗಳು ನಿಮಗೆ 6,000 ಉಳಿಬೋದು, 6,000 ಮಾಡಿ. 7,000 ಉಳಿದ್ರೆ 7,000 ಮಾಡಿ. ಬಟ್ 5,000 ಆದರೂ ಮಿನಿಮಮ್ ಮಾಡ್ತೀನಿ ಅನ್ನೋದನ್ನು ನೀವು ಮಾಡ್ಕೋಬೋದು. ಕರೆಕ್ಟಾ? ಹೌದು ಸರ್, ಹೌದು. ಎಸ್. ಸೊ ದಿಸ್ ಇಸ್ ಇನ್ವೆಸ್ಟ್ಮೆಂಟ್. ಇದು ಇನ್ವೆಸ್ಟ್ಮೆಂಟ್ ಸೆಗ್ಮೆಂಟಿಗೆ ಬರೋದು. ಟ್ರೇಡಿಂಗ್ ಸೆಗ್ಮೆಂಟ್ ಅಂತಂದರೆ ಏನು ಅಂತಂದರೆ ಇದು ಒಂಥರ ಹೆಂಗೆ ಅಂತಂದರೆ ಇನ್ವೆಸ್ಟ್ಮೆಂಟು ಮತ್ತು ಟ್ರೇಡಿಂಗು ಒಂದೇ ಕಾಯಿನ್ನ 2 ಮುಖ ಇದ್ದಂಗೆ. ಸ್ಟಾಕ್ ಮಾರ್ಕೆಟ್ ಒಂದೇ, ಆದರೆ ಇನ್ವೆಸ್ಟ್ಮೆಂಟು ನಾರ್ತ್ ಸೈಡ್ ಆಯಿತು ಅಂತಂದರೆ ಟ್ರೇಡಿಂಗು ಸೌತ್ ಸೈಡು. ಯಾಕೆ ಅಂತಂದರೆ ಟ್ರೇಡಿಂಗ್ಗೆ ಯಾರು ಬರ್ತಾರೆ ಅಥವಾ ಯಾರು ಬರ್ಬೋದು ಅಂತಂದರೆ ಟ್ರೇಡಿಂಗ್ ಈಸ್ ಎ ಕಂಪ್ಲೀಟ್ಲಿ ಬಿಸ್ನೆಸ್ಸು. ಬಿಸ್ನೆಸ್ಸಲ್ಲಿ ಏನಿರುತ್ತೆ ಸರ್ ಕಾಮನ್ ಆಗಿ? ಲಾಸು ಪ್ರಾಫಿಟು ಎರಡೂ ಇರುತ್ತೆ. ಬಿಸ್ನೆಸ್ ಅಂತ ನನ್ನ ಮೈಂಡಿಗೆ ಬಂದಿದ ತಕ್ಷಣ ಬರೋ ಅಂಥದ್ದೇ ಏನು, ಪ್ರಾಫಿಟ್ ಇರುತ್ತೆ, ಲಾಸು ಇರುತ್ತೆ. ಅಂದರೆ ರಿಸ್ಕ್ ಇರುತ್ತೆ ಬೇಸಿಕಲಿ. ಅಂದರೆ ನಾನು ಆ ರಿಸ್ಕ್ನ ತೊಗೊಳೋದಕ್ಕೆ ರೆಡಿ ಇದ್ದೀನಿ. ಅಂದರೆ ಇವಾಗ ನೋಡಿ, ನಾನೇನೋ ಒಂದು ದುಡಿತಾ ಇದ್ದೀನಿ, ಒಂದು ಸ್ವಲ್ಪ ಅದರಲ್ಲಿ ಸಾಕಾಗ್ತಾ ಇಲ್ಲ, ನಾನೇನೋ ಒಂದು ಪ್ಯಾಸಿವ್ ಇನ್ಕಮ್ ಮಾಡ್ಕೋಬೇಕು, ಎಕ್ಸ್ಟ್ರಾ ಇನ್ಕಮ್ ಮಾಡ್ಕೋಬೇಕು, ಇದರಿಂದ ನಾನು ಒಂದು ಸ್ವಲ್ಪ ಏನು ಕಮಿಟ್ಮೆಂಟ್ಸ್ ಇದೆ ಅದನ್ನು ತೀರಿಸ್ಕೋಬೇಕು. ಈ ಮೈಂಡ್ ಸೆಟ್ಟಲ್ಲಿ ಯಾರು ಬರ್ತಾರೆ ಅವರು ಟ್ರೇಡಿಂಗಿಗೆ ಬರ್ಬೋದು. ಆದರೆ ಏನು ಅಂತಂದರೆ ಇದು ಮೈಂಡಲ್ಲಿ ಏನು ಇಟ್ಕೋಬೇಕು ಅವರು ಅಂತಂದರೆ ಲಾಸು ಇರುತ್ತೆ, ಪ್ರಾಫಿಟು ಇರುತ್ತೆ. ಲಾಸ್ನ ನಾನು ಮಿನಿಮೈಸ್ ಮಾಡ್ಕೊಳ್ತೀನಿ ಟು ಗೆಟ್ ಎ ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಬರಬೇಕು. ಯಾರಿಗೆ ತುಂಬ ಭಯ ಇದೆ, 500 ರೂಪಾಯಿ ಲಾಸ್ ಆದರೂ ಭಯ ಇದೆ, 1000 ರೂಪಾಯಿ ಲಾಸ್ ಆದರೂ ಭಯ ಆಗುತ್ತೆ, ನನಗೆ 5,000 ರೂಪಾಯಿ ಲಾಸ್ ಆದರೂ ಭಯ ಆಗ್ಬಿಡುತ್ತೆ ಅಂತ ಯಾರಿರ್ತಾರೆ ಅವರು ಟ್ರೇಡಿಂಗಿಗೆ ಬರಲೇಬಾರ್ದು. ಸೊ ಹಾಗಾಗಿ ಎಂಟ್ರಿ ಲೆವೆಲ್ ಯಾರ್ಯಾರು ಬರ್ತಾಯಿದ್ದಾರೆ ಅವ್ರಿಗೆ ಯೂಶ್ವಲಿ ಹೆಂಗೆ ಅಂತಂದರೆ ಬಂದಿದ ತಕ್ಷಣ ಒಂದು 1,000 ರೂಪಾಯಿ ಲಾಸ್ ಆಗೋಯ್ತು, 2,000 ಲಾಸ್ ಆಗೋಯ್ತು ಅಂದರೆ ಭಯ ಆಗ್ಬಿಡುತ್ತೆ ಅವ್ರಿಗೆ. ಅವ್ರು ಏನು ಮಾಡಬೇಕು, ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಆಮೇಲೆ ಟ್ರೇಡಿಂಗಲ್ಲಿ ಸ್ವಲ್ಪ ನೋಡಿ. ಇವಾಗ ನೀವು ಟ್ರೇಡ್ ಮಾಡ್ತಾಯಿದ್ದೀರಾ ಅಂತಂದರೆ ಒಂದೊಂದು ಶೇರಲ್ಲೂ ನೀವು ಟ್ರೇಡ್ ಮಾಡ್ಬೋದು. ಇವಾಗ 10 ರೂಪಾಯಿದು ಶೇರ್ ಇದೆ, 100 ರೂಪಾಯಿದು ಇದೆ, 200 ರೂಪಾಯಿದು ಇದೆ. ಸೊ 200 ರೂಪಾಯಿ ಶೇರ್ ನೀವು ಒಂದು ತೊಗೊಬೇಕಂದ್ರೆ ಎಷ್ಟು ಬೇಕು ನಿಮಗೆ? 200 ರೂಪಾಯಿ ಬೇಕು ಅಷ್ಟೇ. ಸೊ ಹಾಗಾಗಿ ಒಂದೊಂದು ಶೇರಲ್ಲಿ ಸ್ಟಾರ್ಟ್ ಮಾಡಿಕೊಂಡಾಗ ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಬೇಸಿಕಲಿ ಹೇಳಬೇಕು ಅಂತಂದರೆ ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡಿಂಗ್ನ ಒಂದು ಓವರ್ ಆಲ್ ಡಿಫ್ರೆನ್ಷಿಯೇಟ್ ಏನು ಅಂತಂದರೆ ಇನ್ವೆಸ್ಟ್ಮೆಂಟಲ್ಲಿ ನಮಗೆ ಯಾವುದೇ ಒಂದು ಕಮಿಟ್ಮೆಂಟ್ ಇಲ್ಲ, ನಿಯರ್ ಕಮಿಟ್ಮೆಂಟ್ ಇಲ್ಲ. ಟ್ರೇಡಿಂಗಲ್ಲಿ ಕಮಿಟ್ಮೆಂಟ್ ಇರೋದಕ್ಕೆ ನಾವು ಟ್ರೇಡ್ನ ಮಾಡ್ತೀವಿ. ಆದರೆ ಟ್ರೇಡಿಂಗು ಬಿಸ್ನೆಸ್ಸು, ಇನ್ವೆಸ್ಟ್ಮೆಂಟು ಬಿಸ್ನೆಸ್ ಅಲ್ಲ. ಎಸ್, ಭಾಳ ಚೆನ್ನಾಗಿ ಹೇಳಿದ್ರಿ. ನನಗೆ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ಬೇಕು ಅನ್ನಿಸ್ತು ನೀವು ಹೇಳ್ತಿರ್ಬೇಕಾದ್ರೆ.
ಇನ್ವೆಸ್ಟ್ಮೆಂಟ್ಗೆ ಇನ್ನೊಂದು ಡಿಫ್ರೆನ್ಸ್ ನನಗನ್ಸಿರೋ, ಇನ್ವೆಸ್ಟ್ಮೆಂಟ್ಗೆ ನೀವು ಜಾಸ್ತಿ ಟೈಮ್ ಕೊಡಬೇಕಾಗಿಲ್ಲ. ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಸ್ಟಾಕ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಮರೆತುಬಿಡಿ. 90% ಅಂದರೆ ಮರೆತುಬಿಡಿ ಅಂದರೆ ನೋಡಲೇಬೇಡಿ ಅಂತಲ್ಲ, ಖಂಡಿತ ನೀವು ನೋಡ್ತಾ ಇರಬೇಕು. ಅಂದರೆ ಇವಾಗಿರೋ ಮಾರ್ಕೆಟ್ ಕಂಡೀಷನಲ್ಲಿ ಮರೆಯೋಕ್ಕಾಗಲ್ಲ, ಅಫ್ಕೋರ್ಸ್ ಈಗ ಹಂಗಾಗಿದೆ. ಅದ್ರ ಬಗ್ಗೆ ನಾವು ಖಂಡಿತ ಮಾತಾಡ್ತೀವಿ. ಬಟ್ ಟ್ರೇಡಿಂಗ್ ಅಕೌಂಟ್ ಏನಿದೆಯಲ್ಲ ಅದಕ್ಕೆ ನೀವು ಟೈಮ್ ಕೊಡಬೇಕಾಗುತ್ತೆ. ಹೌದು, ನೀವು ಸ್ಟಡಿ ಮಾಡಬೇಕಾಗತ್ತೆ ಅಲ್ವಾ? ಸೊ ನೀವು ಇವತ್ತು ಬೆಳಗ್ಗೆ ತೊಗೊಂಡಿದ್ದೀರಾ, ನಾಳೆ ಸೇಲ್ ಮಾಡ್ತಾ ಇದ್ದೀರಾ ಅಂದರೆ ನೀವು ನೋಡ್ಬೇಕಾಗತ್ತೆ ಅದನ್ನ. ಪ್ರತಿ ಕ್ಷಣ ನೋಡದಿದ್ರು ಬೆಳಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ಅಟ್ಲೀಸ್ಟ್ ಒಂದ್ಸಲಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಒಂದ್ಸಲಿ ನೋಡ್ಬೇಕಾಗತ್ತೆ. ಭಾಳ ನಂಗೆ ಇಷ್ಟ ಆಗಿದ್ದೇನೆಂದ್ರೆ ಕಾಶಿನಾಥ್ ಅವ್ರು ಹೇಳಿದ್ದು, ಸ್ಟಾರ್ಟ್ ವಿತ್ 200. ನನ್ನ ಪ್ರಕಾರ ಒಂದು 20,000 25,000 ತೊಗೊಳ್ಳೋರ್ಗೂ ಕೂಡ ಒಂದು 200 ಕಳ್ಕೊಂಡ್ರೆ ಏನು ಅಂಥ ಶಾಕ್ ಆಗಲ್ಲ. ಇಟ್ಸ್ ಓಕೆ. 200 ಹೋಯ್ತಾ, ಓಕೆ ನಾಳೆ ನಾನು ಬೇರೆದು ಮಾಡ್ತೀನಿ, ಬೇರೆ ಸ್ಟಾಕ್ ತೊಗೋತೀನಿ ಅಂತ ಶುರು ಮಾಡ್ಬೋದು. ಸೊ 20,000 ಸ್ಯಾಲ್ರಿ ತೊಗೊಳ್ಳೋರಿಗೆ 2,000 ಹೋದ್ರೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಆದರೆ ನಿಮಗೆ 200 ರೂಪಾಯಿ ಹೋದ್ರೇ ನಿಮ್ಗೆ ಏನಾದ್ರು ಮನಸ್ಸಿಗೆ ತುಂಬ ಹರ್ಟ್ ಆಗ್ತಾ ಇದೆ ಅಂತಂದರೆ ಅಲ್ಲಿಗೆ ನಿಲ್ಲಿಸ್ಬಿಡಿ. ಬೇಡ, ನಿಮ್ಗಲ್ಲ ಇದು ಟ್ರೇಡಿಂಗ್. ಈಗ ಹೆಂಗೆ ಅಂತಂದರೆ ಸ್ಯಾಲ್ರಿ ತೊಗೊಳ್ಳೋರಿಗೆ ಸ್ಯಾಲ್ರಿ ಬರ್ತಾ ಇದೆ ಪ್ರತಿ ತಿಂಗಳು, ಇದು ಹೆಚ್ಚು ಕಡಿಮೆ ಒಂಥರ ಇನ್ವೆಸ್ಟ್ಮೆಂಟ್ ಸೆಗ್ಮೆಂಟು. ಆದರೆ ಬಿಸ್ನೆಸ್ ಮಾಡೋರಿಗೆ ಯಾವಾಗ ಎಷ್ಟು ಬರುತ್ತೆ ಗೊತ್ತಿಲ್ಲ. ಬಿಸ್ನೆಸ್ ಮಾಡೋಕ್ಕೆ ಹೋಗಿ ನಾನು ಸ್ಯಾಲ್ರಿ ತೊಗೊಳ್ತಾ ಇದ್ದೆ ಇಷ್ಟು ದಿನ, ಬಿಸ್ನೆಸ್ ಮಾಡೋಕೆ ಹೋಗಿ ನಂಗೆ ತುಂಬ ಹೆಡೇಕ್ ಆಗ್ತಾಯಿದೆ ಅಂತಂದರೆ ಅವ್ರು ಏನು ಮಾಡ್ತಾರೆ, ಮತ್ತೆ ಸ್ಯಾಲ್ರಿಗೆ ಹೋಗ್ಬಿಡ್ತಾರೆ. ಯಾಕೆಂದರೆ ಅವ್ರ ಮೈಂಡ್ ಸೆಟ್ ಒಪ್ತಾ ಇರಲ್ಲ. ಸೊ ನಿಮ್ಮ ಮೈಂಡ್ ಸೆಟ್ ಬೇರೆ ಇರ್ಬೋದು, ನನ್ನ ಮೈಂಡ್ ಸೆಟ್ ಬೇರೆ ಇರ್ಬೋದು, ಇನ್ನೊಬ್ರು ಮೈಂಡ್ ಸೆಟ್ ಬೇರೆ ಇರ್ಬೋದು. ಸೊ ಬೇರೆಯವ್ರಿಗೆ ಆಗ್ತಾ ಇರ್ಬೋದು, ಆದರೆ ನನಗೆ ಆಗ್ತಾ ಇದೆಯಾ ಅಲ್ವಾ ಅಂತ ನಾನೇ ಅದನ್ನು ತಿಳ್ಕೊಂಡಾಗ ಮಾತ್ರ ನನಗೆ ಗೊತ್ತಾಗುತ್ತೆ. ಆಮೇಲೆ ನನ್ನ ಪ್ರಕಾರ ನಮ್ಮ ಸಮಾಜದ 90% ಜನ ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ನಮ್ದೆಲ್ಲ ಬಿಸ್ನೆಸ್ ಮೈಂಡ್ ಸೆಟ್ ಅಲ್ಲ, ನಮ್ದೆಲ್ಲ ಸ್ಯಾಲರಿ ಮೈಂಡ್ ಸೆಟ್, ಫಿಕ್ಸ್ ಮೈಂಡ್ ಸೆಟ್. ದುಡಿತೀನಿ, ಇಷ್ಟು ಬರ್ಬೇಕು ನನಗೆ, ಅಲ್ಲಿಗೆ ಮುಗೀತು. ಈ ಮೈಂಡ್ ಸೆಟ್ಟಿಂದ ನಾವು ಬಿಸ್ನೆಸ್ ಮೈಂಡ್ ಸೆಟ್ಗೆ ಹೋಗ್ಬೇಕಾದ್ರೆ ಅದಕ್ಕೊಂದು ಪ್ರೊಸೆಸ್ ಬೇಕಾಗುತ್ತೆ, ಅದಕ್ಕೊಂದು ಟೈಮ್ ತೊಗೊಳುತ್ತೆ. ಸೊ ಹಿಂಗಾಗಿ ಆ ಟೈಮ್ ನೀವು ಕೊಡಬೇಕಾಗತ್ತೆ ನಿಮಗೆ ನೀವು ಅನ್ನೋದು ಒಂದು ವಿಚಾರ. ಸೊ ಹೀಗಾಗಿ ಇವ್ರು ನಮ್ಮ ಕಾಶಿನಾಥ್ ಅವರು ಒಂದು ಚೆನ್ನಾಗಿ ಹೇಳಿದರು. ಈಗ ನಿಮ್ಮ ಹತ್ರ 2,000 ಇದೆ ಅಂದರೆ 1,500 ಇನ್ವೆಸ್ಟ್ ಮಾಡಿ 500 ರೂಪಾಯಿಲಿ ನೀವು ಕಲ್ಕೊಳ್ಳಿ ಅಂದ್ರೆ ಅವರು 500 ರೂಪಾಯಿ ಇಟ್ಕೊಂಡು ನೀವು ಕಲಿಬೇಕು. ಸೊ ಹಿಂಗಾಗಿ ಇನ್ವೆಸ್ಟ್ಮೆಂಟ್ಗೆ ಜಾಸ್ತಿ ಸ್ಕಿಲ್ಲು ಬೇಕಾಗಿಲ್ಲ, ಟೈಮು ಬೇಕಾಗಿಲ್ಲ, ಸ್ಕಿಲ್ಲು ಬೇಕಾಗಿಲ್ಲ. ಬಟ್ ಟ್ರೇಡಿಂಗಿಗೆ ನಿಮಗೆ ಸ್ಕಿಲ್ ಬೇಕಾಗುತ್ತೆ, ಟೈಮ್ ಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ಲರ್ನ್ ದ್ಯಾಟ್. ಕರೆಕ್ಟ್. ಸೊ ಲರ್ನ್ ಮಾಡಬೇಕಾದ್ರೆ ನೀವು ನಮ್ಮ ಎಕ್ಸೆಲ್ ಟ್ರೆಂಡ್ಪಿಕ್ಗೆ ಹೋಗ್ಬೋದು. ಸೊ ನಿಮ್ಮ ಕ್ಲಾಸ್ಗಳ ಬಗ್ಗೆ ಹೇಳಿ ಸರ್. ನಮ್ಮ ಕ್ಲಾಸು ನಾವು ಸ್ಯಾಟರ್ಡೇ ಮತ್ತು ಸಂಡೇ ನಡೆಸ್ತೀವಿ. ಸೊ ಶನಿವಾರ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ, ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ. 2 ದಿನದಲ್ಲಿ ನನಗೆ ಏನು ಕಲಿಯೋಕ್ಕೆ ಗೊತ್ತಾಗ್ತಾ ಇಲ್ಲ, ಆದರೆ ಒಂದು ಸ್ವಲ್ಪ ಐಡಿಯಾ ಅಂತೂ ಬಂದೇ ಬರುತ್ತೆ. ಸೊ ಅವರು ನೆಕ್ಸ್ಟ್ 5 ಡೇಸು ನಮ್ಮ ಕ್ಲಾಸ್ ರೂಮ್ಸ್ಗೆ ಬರ್ಬೋದು, ಅಲ್ಲಿ ಕುತ್ಕೊಂಡು ನಾನು ಇರ್ತೀನಿ, ಸ್ಪೆಂಡ್ ಮಾಡ್ಬೋದು. ನಿಮ್ಗೆ ಏನು ಅರ್ಥ ಆಗಿಲ್ಲ, ಏನು ಅರ್ಥ ಆಗಿದೆ. ಎಗೇನ್ ಇಲ್ಲಿ ಏನು ಅಂತಂದರೆ ನಮ್ಮದು ಒಂದು ಸ್ಪೆಷಾಲಿಟಿ ಏನು ಅಂತಂದರೆ, ನೀವೇನಾದ್ರು ಇನ್ವೆಸ್ಟರ್ ಆಗಿ ಬಂದರೆ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು ಅದನ್ನೇ ನಾನು ಹೇಳ್ಕೊಡ್ತೀನಿ. ನಿಮ್ಮನ್ನು ಟ್ರೇಡರಾಗಿ ಕನ್ವರ್ಟ್ ಮಾಡಲ್ಲ. ನೀವು ಟ್ರೇಡರಾಗಿ ಬರ್ತೀರಾ, ಇನ್ವೆಸ್ಟರಾಗಿ ಕನ್ವರ್ಟ್ ಮಾಡಲ್ಲ. ಟ್ರೇಡರ್ ಆಗಿ ಬಂದಿರೋರು ಇನ್ವೆಸ್ಟರ್ ಯಾವಾಗ ಆಗ್ಬಿಡ್ತಾರೆ ಅಂತಂದರೆ, ನೋಡಿ ಇವಾಗ ಮಾರ್ಕೆಟ್ ಬೀಳ್ತಾ ಇದೆ, ನಾನು ಏನೋ ಒಂದು ತೊಗೊಂಡಿರ್ತೀನಿ, ಇದು ಬಂದರೆ ಕೊಟ್ಬೋಣ ಅಂದ್ಕೊತೀನಿ. ಫಾರ್ ಎಕ್ಸಾಂಪಲ್ ಒಂದು 200 ರೂಪಾಯಿಗೆ ತೊಗೊಂಡಿರ್ತೀನಿ, ಸ್ಟಾಪ್ ಲಾಸ್ ಒಂದು 190 ರೂಪಾಯಿ ಅಂತ ಇರುತ್ತೆ. ಅದನ್ನು ನಾನು ಮುಂದೆ ಮಾತಾಡ್ತೀನಿ. 190 ರೂಪಾಯಿ ಬಂದಾಗ ಬಿಡು ನೋಡ್ಕೊಳ್ಳೋಣ, ಇನ್ನೊಂದು 15 ದಿನ ಎಲ್ಲೋಗುತ್ತೆ, ಬಂದೇ ಬರುತ್ತೆ ಅಂತ ಇಟ್ಕೊಂಡ್ರೆ 200 ರೂಪಾಯಿ ಇರೋ ಸ್ಟಾಕು ಇವಾಗ ಮಾರ್ಕೆಟಲ್ಲಿ ಬೀಳ್ತಾ ಇರ್ಬೇಕಾದ್ರೆ 150ಕ್ಕೆ ಬಂದಿರೋ ಎಕ್ಸಾಂಪಲ್ಲು ಇದೆ, 140ಕ್ಕೆ ಬಂದಿರೋ ಎಕ್ಸಾಂಪಲ್ಲು ಇದೆ. ಸೊ ಟ್ರೇಡರ್ ಆಗಿರೋರು ಆಟೋಮೆಟಿಕ್ಕಾಗಿ ಹೋಲ್ಡ್ ಮಾಡಿರೋದಕ್ಕೆ ಏನಾಗ್ಬಿಟ್ರು, ಇನ್ವೆಸ್ಟರ್ ಆಗ್ಬಿಟ್ರು. ಸೊ ಅದು ಇನ್ನು 5 ವರ್ಷಕ್ಕೆ ಬರುತ್ತಾ 10 ವರ್ಷಕ್ಕೆ ಬರುತ್ತಾ ಗೊತ್ತಿಲ್ಲ. ಸೊ ಟ್ರೇಡಿಂಗ್ ಅಮೌಂಟ್ನ ಅಂದರೆ ನಿಮ್ಮ ಬಿಸ್ನೆಸ್ ಅಮೌಂಟ್ನ, ಬಿಸ್ನೆಸ್ ಕ್ಯಾಪಿಟಲ್ನ ನೀವೇನಾದ್ರು ಈ ಥರ ಸ್ಟ್ರಕ್ ಮಾಡ್ಕೊಂಬಿಟ್ರೆ ನೀವು ಆಟೋಮೆಟಿಕ್ಕಾಗಿ ಇನ್ವೆಸ್ಟರ್ ಆಗ್ಬಿಡ್ತೀರಾ. ಎಂಟ್ರಿ ಲೆವೆಲ್ ವಿಚಾರಗಳನ್ನ ಎಕ್ಸೆಲ್ ಟ್ರೆಂಡ್ಪಿಕ್ ಈ ಒಂದು ಸಂಸ್ಥೆಯ CEO ಮತ್ತು ಫೌಂಡರ್ ಆಗಿರುವಂಥ ಕಾಶಿನಾಥ್ ಅವರು ತುಂಬ ಚೆನ್ನಾಗಿ ಹೇಳಿದರು. ಸೊ ನಾನು ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಕಾಶಿನಾಥ್ ಅವರು, ನಮಗೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ತುಂಬ ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಯಾರಿಗೆ ಅಂದರೆ ಯಾರು ಇನ್ನೂ ಯೋಚನೆ ಮಾಡ್ತಾ ಇದ್ದಾರಲ್ಲ ಅಂಥವ್ರಿಗೆ, ಅಥವಾ ಏನೂ ಗೊತ್ತಿಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅನ್ನೋರಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ. ಯಾಕೆಂದರೆ ಇದರಲ್ಲಿ ಏನಂದರೆ 2 ವಿಚಾರಗಳಿದೆ ಸ್ಟಾಕ್ ಮಾರ್ಕೆಟಲ್ಲಿ. ಒಂದೇನೆಂದರೆ ನಿಮ್ಮ ಇನ್ವೆಸ್ಟ್ಮೆಂಟು, ನಿಮಗೆ ಬರುವಂಥ ದುಡ್ಡು, ನಿಮ್ಮ ಲಾಭ ಅಂತ ಒಂದಾದರೆ, ಎರಡನೇದು ದೇಶದ ಒಂದು ಅಭಿವೃದ್ಧಿಗೂ ಕೂಡ ನೀವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ ಇಂಡೈರೆಕ್ಟಾಗಿ. ಸೊ ಹೀಗಾಗಿ ದೇಶ ಅಭಿವೃದ್ಧಿ ಹೊಂದ್ತಾ ಇದ್ದರೆ ನೀವು ಅಭಿವೃದ್ಧಿ ಹೊಂದ್ತಾ ಇರ್ತೀರ. ಮತ್ತು ಭಾಳಷ್ಟು ಸಲ ನಮ್ಮಲ್ಲಿ ಬಂದಿರುವಂಥ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂದರೆ, ಮುಂದಿನ 20 ವರ್ಷ ಭಾರತದ್ದು ಅಂತಾರೆ. ಮುಂದಿನ 20 ವರ್ಷ ಭಾರತದ್ದು ಅಂದರೆ ಮುಂದಿನ 20 ವರ್ಷ ಭಾರತ ತುಂಬ ಅಗ್ರೆಸಿವ್ ಆಗಿ ಬೆಳೆಯುತ್ತೆ ಅಂತ. ಸೊ ಆ ಅಗ್ರೆಸಿವ್ ಆಗಿ ಬೆಳೆಯೋ ಒಂದು ದಾರಿನಲ್ಲಿ ನಾವು ಇರಬೇಕಲ್ವಾ, ನಾವು ಅದರ ಫ್ರೂಟ್ಸ್ ತೊಗೊಳ್ಳೋಣ ಅನ್ನೋದು ಇದ್ರ ಉದ್ದೇಶ ಅಷ್ಟೇ. ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ವಿಚಾರಗಳು ಮಾತಾಡೋಣ. ನೋಡ್ತಾರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರಿ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ.